ಬೆಂಗಳೂರಲ್ಲಿ ಬಾಂಬ್ ಇಟ್ಟು ಹಲವು ಕಡೆಗಳಲ್ಲಿ ಸುತ್ತಾಡಿ ನೇರವಾಗಿ ಬೀದರ್ ಕಡೆಗೆ ಹೆಜ್ಜೆ ಇಟ್ನ ಈ ಬಾಂಬರ್ ಅನ್ನುವಂತಹ ಪ್ರಶ್ನೆ ಈಗ ಹುಟ್ಟಾಗ್ತಾ ಇದೆ. ಕಾರಣ ಬೆಂಗಳೂರು ಟು ಬೀದರ್ ಬಸ್ನಲ್ಲಿ ಇವನು ಪ್ರಯಾಣವನ್ನ ಮಾಡಿದ್ದಾನೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಮಾರ್ಚ್ 1ರಂದು ಮಧ್ಯಾಹ್ನ 3 ಗಂಟೆಗೆ ಬೆಂಗಳೂರಿನಲ್ಲಿ ಬಸ್ ಹತ್ತಿದ್ದಾನೆ ಈ ಬಾಂಬರ್ ಅಂತಿದ್ದಾರೆ. ಸಂಜೆ 4:30ಕ್ಕೆ ಕಳ್ಳಂಬೆಳ್ಳ ಟೋಲ್ ದಾಟಿದೆ ಕೆಎಸ್ಆರ್ಟಿಸಿ ಬಸ್. ಬೆಂಗಳೂರಿನಿಂದ ಬಳ್ಳಾರಿಗೆ ಹೋಗಿ ಇಳಿದಿರುವಂತಹ ಶಂಕೆ ಕೂಡ ಇದೆ. ಸೊ ಅಲ್ಲಿಂದ ಇನ್ನೊಂದು ಕಡೆಗೆ ಜಂಪ್ ಆಗಿರುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಸೊ ಅವನು ಹೋಗ್ತಾ ಇದ್ದಂತ ಒಂದು ಫೋಟೋ ಏನಿದೆ ಅದು ಶಂಕಿತ ಉಗ್ರ, ಅದು ಕೆಎಸ್ಆರ್ಟಿಸಿ ಬಸ್ನಲ್ಲಿ ಹೋಗಿರುವಂತಹ ಫೋಟೋ ಇದ್ದಂಗಿದೆ. ಕೊನೆಯ ಸಾಲಿನಲ್ಲಿ ಕುಳಿತುಕೊಂಡಿದ್ದು ಕಾರಣ ಹಿಂದ್ಗಡೆಗೆ ಗ್ಲಾಸ್ ಕಾಣಿಸ್ತಾ ಇದೆ ನಿಮಗೆ ಆ ಫೋಟೋದಲ್ಲಿ. ಇನ್ನೊಂದು ಕಡೆಗೆ ಬಿಎಂಟಿಸಿಯಲ್ಲಿ ಬೆಳಗ್ಗೆ 11:43 ಅವನು ಬಿಎಂಟಿಸಿ ಬಸ್ ಅನ್ನು ಹತ್ಕೊಂಡು ಹೋಗುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಇದು ಬಾಂಬ್ ಇಟ್ಟ ನಂತರ ಅವನು ಹೋಗ್ತಾನೆ. ಹೋದ ನಂತರ 1 ಗಂಟೆಯ ಬಳಿಕ ಸ್ಫೋಟಗೊಳ್ಳುತ್ತೆ. ಇದು ಶಂಕಿತ ಉಗ್ರನ ದೃಶ್ಯ. ಬಿಎಂಟಿಸಿಯಲ್ಲಿ ಓಡಾಡಿರುವಂಥ ದೃಶ್ಯ. ಬಿಎಂಟಿಸಿಯಲ್ಲಿ ಕ್ಯಾಮ್ರಾ ಇದೆ ಅಂತ ನೋಡ್ತಾನೆ. ಕ್ಯಾಮ್ರಾ ಕಣ್ಣಿಗೆ ಕಂಡ ತಕ್ಷಣ ಅದನ್ನ ಪಾರಾಗೋಕೆ ಕ್ಯಾಮ್ರಾ ಹಿಂಬದಿಯಲ್ಲಿ ಬಂದು ನಿಂತ್ಕೊಳ್ತಾನೆ. ಸೊ ಇದು ಮೊದಲನೇ ದೃಶ್ಯ. ಎರಡನೆಯದ್ದು ನಿಮಗೆ ಫೋಟೋ ಇಮೇಜ್ ಅಂತ ತೋರಿಸ್ತಾ ಇದ್ದೀವಿ. ಅದು ಕೆಎಸ್ಆರ್ಟಿಸಿ ಬಸ್ಸಲ್ಲಿ ಕುಳಿತುಕೊಂಡಂತಹ ದೃಶ್ಯ ಇದೆ. ಅವನು ಯಾವ ಕಡೆಗೆ ಹೋಗ್ತಾ ಇದ್ದಾನೆ ಏನನ್ನೋದ್ರ ಮಾಹಿತಿ ಈಗ ಎನ್ಐಎಗೆ ಸಿಗ್ತಾ ಇದೆ. ಬೆನ್ ಹತ್ತಿದ್ದಾರೆ, ಎಲ್ಲವೂ ಕೂಡ ಲಭ್ಯವಾಗುತ್ತೆ. ಬಸ್ನ ಮುಂಭಾಗಕ್ಕೆ ಬರ್ತಾನೆ. ಕ್ಯಾಮ್ರಾ ಇದ್ದನ್ನ ನೋಡಿ. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂತ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳೀಧರ್, ಈಗ ಇವನು ಹಲವು ಕಡೆಗಳಲ್ಲಿ ಪೊಲೀಸರ ದಿಕ್ಕನ್ನ ತಪ್ಪಿಸೋಕೋಸ್ಕರ ಹಲವು ಕಡೆಗಳಲ್ಲಿ ಓಡಾಡಿ ಇನ್ಯಾವುದೋ ಜಾಗಕ್ಕೆ ಹೋಗಿರುವಂತಹ ಮುನ್ಸೂಚನೆ ಇದರಲ್ಲಿ ಸಿಕ್ಕಂಗೆ ಕಾಣಿಸ್ತಾ ಇದೆ ಅಲ್ವಾ ಮುರಳಿ? ಅರುಣ್, ಖಂಡಿತ. ಯಾಕೆಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಆದ್ರೆ ಆತನ ಚಲನವಲನಗಳು ಜೊತೆಗೆ ಆತನ ಮಾಡ್ಕೊಂಡಿರೋಂಥ ಪ್ಲಾನ್ಗಳೇನಿತ್ತು ಆ ಪ್ಲಾನ್ಗಳೆಲ್ಲ ಕೂಡ ಆತ ಅಂದ್ಕೊಂಡಂಗೆ ಆಗಿರುವಂಥದ್ದು. ಯಾಕೆಂದ್ರೆ ಆತ 11:42 ಹೋಟೆಲ್ ಅನ್ನ ಬಿಟ್ಟು ಬಂದು 11:43 ಒಂದು BMTCಯ ಓಲ್ವೋ ಬಸ್ ಏನಿತ್ತು ಓಲ್ವೋ ಬಸ್ ಅನ್ನ ಹತ್ತಿರುವಂಥದ್ದು. ಅದಾದ ನಂತರ ಅಲ್ಲಿ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಿ ಅರುಣ್, ಆತ ಬಸ್ ಅನ್ನ ಹತ್ತಿದ ತಕ್ಷಣ ಆತ ಒಂದು ರಿಜಿಸ್ಟರ್ ಅನ್ನ ಮಾಡುವಂಥದ್ದು. ಆ ಬಸ್ ನಲ್ಲಿ CCTV ಇದೆಯಾ ಅಂತ ಹೇಳಿ CC ಕ್ಯಾಮ್ರಾವನ್ನ ನೋಡಿದ ತಕ್ಷಣ ಆತ CC ಕ್ಯಾಮ್ರಾದಿಂದ ಮರೆ ಮಾಚಿಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡ್ತಾನೆ. ಮರೆ ಮಾಚಿಕೊಳ್ಳೋ ಪ್ರಯತ್ನವನ್ನ ಮಾಡಿ ಆ ಕ್ಯಾಮ್ರಾವನ್ನ ದಾಟಿ ಮುಂಬದಿಯ ಸೀಟಿಗೆ ಬಂದು ಅಲ್ಲಿ ನಿಂತ್ಕೊಳ್ತಾನೆ ಅನ್ನೋದ್ರ ಬಗ್ಗೆನೂ ಕೂಡ ಅಲ್ಲಿ ಕ್ಯಾಪ್ಚರ್ ಆಗುವಂಥದ್ದು. ಅದಾದ ನಂತರ ಆತ ಎಲ್ಲಿಗೆ ಹೋದ ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಕೂಲಂಕುಷವಾಗಿ ಪೊಲೀಸ್ ಅಧಿಕಾರಿಗಳು ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಆತ ಹೂಡಿ ಬಳಿಗೆ ಹೋಗಿ ಅಲ್ಲಿ ಒಂದು ಪ್ರಾರ್ಥನಾ ಮಂದಿರದಲ್ಲಿ ಪ್ರಾರ್ಥನೆಯನ್ನ ಮಾಡಿದಾನೆ ಅನ್ನೋದ್ರ ಬಗ್ಗೆ ಒಂದಷ್ಟು ಅನುಮಾನಗಳಿದ್ದಾವೆ. ಅದಕ್ಕೆ ಪೂರಕವಾದ ಸಾಕ್ಷ್ಯಗಳು ಕೂಡ ಇಲ್ಲ. ಜೊತೆಗೆ ಆತ ಅಲ್ಲಿ ಬಟ್ಟೆಯನ್ನ ಬದಲಾಯಿಸಿಕೊಂಡಿರುವಂತದ್ದು, ಆತ ತಲೆಗೆ ಹಾಕಿದಂತ ಕ್ಯಾಪ್ ಏನಿತ್ತು ಕ್ಯಾಪ್ ಅನ್ನ ಅಲ್ಲಿಂದ ರಿಮೂವ್ ಮಾಡಿ ಎಸ್ಕೇಪ್ ಆಗಿದ್ದಾನೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಗಳು ಸಿಗ್ತಾ ಇದಾವೆ. ಜೊತೆಗೆ ಆತ ಏನು ಗೊರಗುಂಟೆಪಾಳ್ಯದ ಬಳಿಯಲ್ಲಿ ಕೂಡ ಬಸ್ ಹತ್ತಿದ್ದಾನೆ. 3 ಗಂಟೆಗೆ ಆತ ಬೆಂಗಳೂರನ್ನ ಬಿಟ್ಟಿದ್ದಾನೆ. ಶಂಕಿತ ಬಾಂಬರ್ ಏನಿದ್ದ ಅದು 3 ಗಂಟೆಗೆ ಆತ ಬಿಟ್ಟಿರುವಂತದ್ದು. ಅದಾದ ನಂತರ 4:30ಕ್ಕೆ ಕಳ್ಳಂಬೆಳ್ಳ ಅಂದ್ರೆ ತುಮಕೂರಿನ ಕಳ್ಳಂಬೆಳ್ಳ ಟೋಲ್ ಏನಿದೆ ಆ ಟೋಲ್ ಅನ್ನ ದಾಟಿದ್ದಾನೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಗಳು ಕೂಡ ಸಿಗ್ತಾ ಇರುವಂತದ್ದು. ಶಂಕಿತ ಬಾಂಬರ್ ಕೆಎಸ್ಆರ್ಟಿಸಿ ಬಸ್ ಅನ್ನ ಹತ್ತುತ್ತಾನೆ. ಕೆಎಸ್ಆರ್ಟಿಸಿ ಬಸ್ ಬೆಂಗಳೂರಿಂದ ಬೀದರ್ಗೆ ಹೋಗಂತ ಬಸ್ ಏನಿದೆ ಬೀದರ್ಗೆ ಹೋಗಂತ ಬಸ್ ನಲ್ಲಿ ಆತ ದಾಟ್ಕೊಂಡು ಹೋಗ್ತಾನೆ. 8:58 ಆತ ಬಳ್ಳಾರಿಯಲ್ಲಿ ಇಳಿದಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದಾವೆ. ಜೊತೆಗೆ ಅದಕ್ಕೆ ಪೂರಕವಾದ CCTV ಫೋಟೋಗಳೇನಿದೆ CCTV ಫೋಟೋಗಳು ಕೂಡ ಕ್ಯಾಪ್ಚರ್ ಆಗಿರುವಂತದ್ದು. ಅಲ್ಲಿ ಆತನ ಸಂಪೂರ್ಣ ವೇಷಭೂಷಣಗಳು ಎಲ್ಲ ಕೂಡ ಕಂಪ್ಲೀಟ್ ಆಗಿ ಚೇಂಜ್ ಆಗಿತ್ತು. ಆತ ಒಂದು ಟಿ ಶರ್ಟ್ ಅನ್ನ ಧರಿಸಿರ್ತಾನೆ, ಜೊತೆಗೆ ನೀಲಿ ಕಲರ್ ನ ಮಾಸ್ಕ್ ಅನ್ನ ಹಾಕಿರ್ತಾನೆ. ಯಾಕಂದ್ರೆ ಇಲ್ಲಿ ಬಾಂಬ್ ಅನ್ನ ಇಡೋ ಸಂದರ್ಭದಲ್ಲಿ ಆತ ಬ್ಲಾಕ್ ಕಲರ್ ಆಗಿರುವಂತ ಮಾಸ್ಕ್ ಏನಿತ್ತು ಅದನ್ನ ಹಾಕೊಂಡಿರುವಂತದ್ದು. ಅಲ್ಲಿ ಬಳ್ಳಾರಿಯಲ್ಲಿ ಸಿಕ್ಕಿರುವಂತ ಫುಟೇಜಸ್ ಏನಿತ್ತು ಆ ಫುಟೇಜಸ್ ನಲ್ಲಿ ನೀಲಿ ಕಲರ್ ಒಂದು ಮಾಸ್ಕ್ ಅನ್ನ ಧರಿಸಿದ್ದಾನೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಕೇವಲ ಆತ ಬಳ್ಳಾರಿಯಲ್ಲೇ ಉಳ್ಕೊಂಡಿದ್ದಾನ, ಬಳ್ಳಾರಿಯನ್ನ ಬಿಟ್ಟು ಬೇರೊಂದು ಕಡೆ ಎಲ್ಲಾದ್ರೂ ಹೋಗಿದ್ದಾನ, ಈ ಅನುಮಾನಗಳು ಕೂಡ ಈಗ ಸದ್ಯಕ್ಕೆ ಪೊಲೀಸ್ ಅಧಿಕಾರಿಗಳಿಗೆ ಕಾಡ್ತಾ ಇರುವಂತದ್ದು. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಮುರಳೀಧರ್. ಬೆಂಗಳೂರಿನಿಂದ ಬಳ್ಳಾರಿಗೆ ಹೋಗಿ ಇಳಿದಿರುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. CC ಕ್ಯಾಮ್ರಾಗಳಲ್ಲಿ ಎಲ್ಲ ಚಲನವಲನಗಳು ಈಗ ಪತ್ತೆ ಆಗ್ತಾ ಇದೆ. ಬಳ್ಳಾರಿಗೆ ಹೋಗಿ ಇಳಿದಿರುವಂಥದ್ದು. ಬಳ್ಳಾರಿಯಲ್ಲಿ ಓಡಾಡಿದ್ದಾನೆ ಬೆಂಗಳೂರಿನ ಈ ಬಾಂಬರ್. ಮಾರ್ಚ್ 1ರ ರಾತ್ರಿ 8:58ಕ್ಕೆ ಬಳ್ಳಾರಿಯಲ್ಲಿ ಓಡಾಟವನ್ನು ನಡೆಸಿದ್ದಾನೆ. ಬೆಂಗಳೂರಿನಿಂದ ಬಳ್ಳಾರಿಗೆ ಪ್ರಯಾಣವನ್ನು ಬೆಳೆಸಿರೋದು CC ಕ್ಯಾಮ್ರಾದ ದೃಶ್ಯಾವಳಿಗಳಲ್ಲಿ ಲಭ್ಯವಾಗಿದೆ. ಅವನು ಹೋಗಿ ರಾತ್ರಿ ಇಳಿತಾನೆ. ಅಲ್ಲಿ ಬೆಳಗ್ಗೆ ಇಲ್ಲ ಕೃತ್ಯವನ್ನು ಮಾಡಿದ ನಂತರ ಅವನು ಬಸ್ನಲ್ಲಿ ಹೋಗಿ ಇಳಿಯುವಂತಹ ದೃಶ್ಯಗಳು ಕೂಡ ಬಳ್ಳಾರಿಯ ಬಸ್ ನಿಲ್ದಾಣದಲ್ಲಿರುವಂತಹ CC ಕ್ಯಾಮ್ರಾಗಳಲ್ಲಿ ಈಗ ಲಭ್ಯವಾಗ್ತಾ ಇದೆ. ಸೊ ಅದರ ಆಧಾರದ ಮೇಲೆ ನೋಡ್ತಾ ಇದ್ದೀರಾ ದೃಶ್ಯಗಳನ್ನು. ಅದು ಬಳ್ಳಾರಿಯಲ್ಲಿ ಓಡಾಡ್ತಾ ಇದ್ದಂಥ ದೃಶ್ಯ. ಬಳ್ಳಾರಿಯಿಂದ ರಾತ್ರಿ 8-8:30 ಸುಮಾರಿಗೆ ಅವನು ಬಳ್ಳಾರಿಗೆ ಇಳಿದು ಅಲ್ಲಿರುವಂಥ ಬಸ್ ನಿಲ್ದಾಣದಿಂದ ಅವನು ಅಲ್ಲಿಂದ ಎಸ್ಕೇಪ್ ಆಗ್ತಾ ಇರುವಂಥ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ. ಹೇಗೆ ಗೊತ್ತಾಗುತ್ತೆ? ಎಷ್ಟೇ ಬಟ್ಟೆ ಚೇಂಜ್ ಮಾಡಿದರೂ ಕೂಡ ನೀವು ನಡೆಯುವಂಥ
ವಾಕಿಂಗ್ ಸ್ಟೈಲ್ ಏನು ಚೇಂಜ್ ಆಗಲ್ವಲ್ಲ. ನಿಮ್ಮ ಹೈಟು ಕುಳ್ಳಗನೂ ಆಗಲ್ಲ, ನಿಮ್ಮ ಹೈಟು ಇನ್ನೂ ಹೆಚ್ಚನೂ ಆಗಲ್ಲ. ಬಾಡಿ ಸಣ್ಣಗಿರೋದು ದಪ್ಪು ಆಗಲ್ಲ, ದಪ್ಪ ಇರೋದು ಸಣ್ಣನೂ ಆಗೋದಿಲ್ಲ. ನಿಮ್ಮ ಬಟ್ಟೆ ಮಾತ್ರ ಬದಲಾವಣೆ ಆಗಬಹುದು. ನಿಮ್ಮ ಕೈ ಕಾಲುಗಳೆಲ್ಲವೂ ಕೂಡ ಹಾಗೇ ಇರುತ್ತೆ, ಅದೇನು ಚೇಂಜ್ ಆಗಲ್ವಲ್ಲ. ಅದರ ಆಧಾರದ ಮೇಲೆ ಡೆಫಿನೆಟ್ಲಿ ಪತ್ತೆ ಹಚ್ತಾರೆ. ಮೇಲೆ ಇರುವಂಥ ಎಷ್ಟೇ ಬಣ್ಣಗಳನ್ನು ಬದಲಾವಣೆ ಮಾಡಿಕೊಂಡ್ರು ಸಹ. ನೋಡಿ, ಸೇಮ್ ವಾಕಿಂಗ್ ಸ್ಟೈಲ್ ಆ ವ್ಯಕ್ತಿ ಬಳ್ಳಾರಿಯಲ್ಲಿ ಇಳಿದಿರುವಂಥದ್ದು. ಬಳ್ಳಾರಿ ಬಸ್ ಸ್ಟ್ಯಾಂಡ್ನಲ್ಲಿ ಸಿಕ್ಕಿರುವಂಥ ದೃಶ್ಯಗಳ ಆಧಾರದ ಮೇಲೆ ಈಗ ಅವನ್ನ ಹುಡುಕ್ತಾ ಇದ್ದಾರೆ. ಸಿಗ್ತಾನೆ, ಎಲ್ಲಿ ಹೋಗ್ತಾನೆ ಅವನು? ಅಲ್ಲಿಂದ ಇನ್ಯಾವುದೋ ಬಸ್ ಹತ್ತಿರ್ತಾನೆ, ಇಲ್ಲ ಬಸ್ ಹತ್ತಿಲ್ಲ ಅನ್ನೋದಾದರೆ ಪ್ರೈವೇಟ್ ವೆಹಿಕಲ್ ಮೂಲಕವಾಗಿ ಎಲ್ಲೋ ಹೋಗಿರ್ತಾನೆ. ಎಲ್ಲ ಡಿಸ್ಟಿಕಲ್ಲೂ ಕೂಡ ಅಲರ್ಟ್ ಮಾಡಿರ್ತಾರೆ. ಬೆಂಗಳೂರಿನಿಂದ ಹೋಗುವಂಥ ಬಸ್ಗಳು ಯಾವುದು ಅನ್ನೋದ್ರ ಬೆನ್ನು ಹತ್ತಿದ್ರು, ಅದು ಬಳ್ಳಾರಿಗೆ ಹೋದಂಥ ಸಂದರ್ಭದಲ್ಲಿ ಸಿಕ್ಕರು. ಅದಾದ ನಂತರ ಬಳ್ಳಾರಿಯಿಂದ ಇನ್ಯಾವುದಕ್ಕೂ ಹತ್ತಿರ್ತಾರೆ, ಅಲ್ಲಿ ಯಾವುದೋ ಬಸ್ ಸ್ಟ್ಯಾಂಡ್ಗಳಲ್ಲಿ ಸಿಕ್ಕೇ ಸಿಗ್ತಾರೆ. ನನ್ನ ಸಹೋದ್ಯೋಗಿ ನವೀನ್ ಪರದೇಸಿ ಬಳ್ಳಾರಿಯಿಂದ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನವೀನ್, ಬಳ್ಳಾರಿಗೇನೋ ಬಂದಿಳಿದಿರುವಂತಹ ಸಿಸಿ ಕ್ಯಾಮ್ರಾಗಳ ದೃಶ್ಯಾವಳಿಗಳು ಲಭ್ಯವಾಗ್ತಾ ಇದೆ, ಅದರ ಇಮೇಜ್ಗಳು ಕಾಣಿಸಿಕೊಳ್ತಾ ಇದೆ. ಆ ವ್ಯಕ್ತಿ ಅವನ ಬಾಡಿ ಲ್ಯಾಂಗ್ವೇಜ್ ನೋಡ್ತಾ ಇದ್ರೆ ಹಾಗೆ ಅನಿಸ್ತಾ ಇದೆ. ಬಟ್ ಬಳ್ಳಾರಿಯಿಂದ ಬೇರೆ ಕಡೆಗೆ ಮೂವ್ ಆಗಿದ್ದಾನ ಅನ್ನುವಂಥದ್ದು ಏನಾದರೂ ಮಾಹಿತಿಗಳು ಲಭ್ಯ ಆಗ್ತಾ ಇದೆಯಾ? ಅಲ್ಲೇ ಬೇರೆ ಯಾವುದಾದ್ರೂ ಬಸ್ ಹತ್ತಿ ಹೋಗಿದ್ದಾನ ಅಥವಾ ಬಳ್ಳಾರಿಯಲ್ಲೇ ಉಳ್ಕೊಂಡಿದ್ದಾನ ಅನ್ನುವಂಥದ್ದು ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ? ಖಂಡಿತವಾಗ್ಲೂ ಅರುಣ್, ಈಗಾಗಲೇ NIA ಅಧಿಕಾರಿಗಳು ಬಳ್ಳಾರಿಯ ಬಸ್ ನಿಲ್ದಾಣದಲ್ಲಿರ್ತಕ್ಕಂಥ 10ಕ್ಕೂ ಹೆಚ್ಚು CCTV ದೃಶ್ಯಾವಳಿಗಳನ್ನ ಈಗಾಗಲೇ ಪರಿಶೀಲನೆಯನ್ನ ಮಾಡ್ತಿರುವಂತದ್ದು. ನಂತರ ಅದರಲ್ಲಿ ಆ ವ್ಯಕ್ತಿ ಕಾಣಿಸಿಕೊಂಡಿರುವಂತದ್ದು ದೃಶ್ಯಾವಳಿಗಳು ಈಗ NIA ಅಧಿಕಾರಿಗಳಿಗೆ ಲಭ್ಯ ಆಗಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಸುಮಾರು 9 ಗಂಟೆ ಆಸುಪಾಸಿನಲ್ಲಿ ಶಂಕಿತ ಉಗ್ರ ಏನಿದ್ದಾನೆ ಆತ ಒಬ್ಬ ವ್ಯಕ್ತಿಯ ಜೊತೆಗೆ ಸಂಭಾಷಣೆಯನ್ನ ಮಾಡ್ತಿರುವಂತದ್ದು. ಆ ವ್ಯಕ್ತಿಯನ್ನು ಕೂಡ ಈಗ NIA ಅಧಿಕಾರಿಗಳು ಕರೆಸಿ ವಿಚಾರಣೆಯನ್ನ ಮಾಡ್ತಾರೆ. ಆ ವ್ಯಕ್ತಿಯ ಜೊತೆಗೆ ಸುಮಾರು 2 ನಿಮಿಷಗಳ ಕಾಲ ಆತ ಸಂಭಾಷಣೆ ನಡೆಸಿರ್ತಾನೆ. ಹೀಗಾಗಿ ಆತ ಯಾರು, ಆತನಿಗೆ ಯಾವುದೇ ರೀತಿಯಾದಂತಹ ಸಂಪರ್ಕ ಇತ್ತ ಎನ್ನುವಂತಹ ಮಾಹಿತಿಯನ್ನ NIA ಅಧಿಕಾರಿಗಳು ಕಲೆ ಹಾಕ್ತಿರುವಂತದ್ದು. ಕಾರಣ, ಈ ಹಿಂದೆ ಆದ್ರೆ 2023 ಡಿಸೆಂಬರ್ 18ರಂದು NIA ಅಧಿಕಾರಿಗಳು ಬಳ್ಳಾರಿಯಲ್ಲಿ ಒಂದು ದೊಡ್ಡ ಮಟ್ಟದ ದಾಳಿಯನ್ನ ಮಾಡ್ತಾರೆ. ಬಳ್ಳಾರಿಯ 7 ಕಡೆಗಳಲ್ಲಿ ದಾಳಿಯನ್ನ ಮಾಡಿ ಐಸಿಸ್ ಉಗ್ರರ ಸಂಘಟನೆಯ ಜೊತೆಗೆ ಬಳ್ಳಾರಿಗೆ ಲಿಂಕ್ ಇತ್ತು. 3 ಜನ ಶಂಕಿತರನ್ನ ಅರೆಸ್ಟ್ ಕೂಡ ಮಾಡಿರುವಂತದ್ದು. ಹೀಗಾಗಿ ಅವರಿಗೂ ಈತನಿಗೂ ಏನಾದರೂ ಸಂಪರ್ಕ ಇತ್ತ, ಆತ ಶಂಕಿತ ಉಗ್ರ ಏನಿದ್ದಾನೆ ಆತನಿಗೂ ಇವರಿಗೆ ಏನಾದರೂ ಸಂಪರ್ಕ ಇತ್ತ ಎನ್ನುವಂತ ಮಾಹಿತಿಯನ್ನು ಕೂಡ NIA ಅಧಿಕಾರಿಗಳು ಕಲೆ ಹಾಕ್ತಿರುವಂತದ್ದು. ಆತ ತುಮಕೂರು ಮಾರ್ಗವಾಗಿ ಬಳ್ಳಾರಿಗೆ ಬಂದಿರುವುದು ಬಹುತೇಕ ಖಚಿತ ಆಗಿರುವಂತದ್ದು. ನಂತರ ಆತ ಇಲ್ಲಿ ಒಬ್ಬ ವ್ಯಕ್ತಿಯ ಜೊತೆಗೆ ಸಂಭಾಷಣೆಯನ್ನ ನಡೆಸ್ತಕ್ಕಂಥ CCTV ದೃಶ್ಯಾವಳಿಗಳು ಕೂಡ NIA ಅಧಿಕಾರಿಗಳು ಲಭ್ಯ ಆಗಿರುವಂತದ್ದು. ಹೀಗಾಗಿ ಆತ ಇಲ್ಲಿಂದ ಯಾವ ಕಡೆಗೆ ಪ್ರಯಾಣವನ್ನ ಬೆಳೆಸಿದಾನೆ ಅನ್ನುವಂತ ಮಾಹಿತಿಯನ್ನ ಈಗ NIA ಅಧಿಕಾರಿಗಳು ತಲಾಶೆಯನ್ನ ನಡೆಸ್ತಿರುವಂತದ್ದು. ಪ್ರಮುಖವಾಗಿ ಪ್ರಾಥಮಿಕ ಹಂತದ ಮಾಹಿತಿಯ ಪ್ರಕಾರವಾಗಿ ಆತ ಬಳ್ಳಾರಿಯಿಂದ ಬೀದರ್ ಮಾರ್ಗವಾಗಿ ಪ್ರಯಾಣವನ್ನ ಬೆಳೆಸಿದಾನೆ ಎನ್ನುವಂತಹ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಿರುವಂತದ್ದು. ಅದಕ್ಕೆ ಯಾವುದೇ ರೀತಿಯಾದಂತಹ ಸ್ಪಷ್ಟತೆ ಇಲ್ಲ. ಯಾಕಂದ್ರೆ CCTV ದೃಶ್ಯಾವಳಿಗಳಲ್ಲಿ ಆತ ಬೀದರ್ ಕಡೆಗೆ ಪ್ರಯಾಣವನ್ನ ಬೆಳೆಸಿದ್ನ ಎನ್ನುವಂತ ದೃಶ್ಯಾವಳಿಗಳು ಇಲ್ಲ. ಹೀಗಾಗಿ NIA ಅಧಿಕಾರಿಗಳು ಬಳ್ಳಾರಿಗೆ ಬಂದಂತಹ ಶಂಕಿತ ಉಗ್ರ ಏನಿದ್ದಾನೆ ಆತನ ಸಂಪರ್ಕಕ್ಕೆ ಬಂದಂತಹ ವ್ಯಕ್ತಿಯನ್ನು ವಿಚಾರಣೆಯನ್ನು ಮಾಡ್ತಿರುವಂತದ್ದು. ನಂತರ ಬಳ್ಳಾರಿಯ ಸಿಟಿಯಲ್ಲಿ ಇರ್ತಕ್ಕಂಥ ಅಂದ್ರೆ ಬಸ್ ನಿಲ್ದಾಣದಿಂದ ಹೊರವಲಯದಲ್ಲಿ ಇರ್ತಕ್ಕಂಥ CCTV ದೃಶ್ಯಾವಳಿಗಳನ್ನು ಕೂಡ ಈಗ NIA ಅಧಿಕಾರಿಗಳು ಕಲೆ ಹಾಕ್ತಿರುವಂತದ್ದು. ಅರುಣ್. ಓಕೆ ನವೀನ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.